ನಮಸ್ಕಾರ ಕರ್ನಾಟಕ, ನಾನು ವೈಷ್ಣವಿ ಫ್ರಮ್ ಕೆರಿಯರ್ ಮುದ್ರಾ. ಇಂದು ಕರ್ನಾಟಕದ ಪ್ರಮುಖ ಮತ್ತು ಅತ್ಯುನ್ನತ ಇಂಜಿನಿಯರಿಂಗ್ ಕಾಲೇಜಿನ KCET ಸೇಫ್ ರ್ಯಾಂಕ್ ಫಾರ್ 2026 ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. RV ಕಾಲೇಜ್ ಕರ್ನಾಟಕದ ಪ್ರಮುಖ ಮತ್ತು ಅತ್ಯುನ್ನತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದು. KCET 2025 ರ್ಯಾಂಕಿಂಗ್ ಬಗ್ಗೆ ನೋಡುವುದಾದರೆ ಏರೋಸ್ಪೇಸ್ ಇಂಜಿನಿಯರಿಂಗ್ಗೆ ಓಪನಿಂಗ್ ರ್ಯಾಂಕ್ 1932 ಮತ್ತೆ ಕ್ಲೋಸಿಂಗ್ ರ್ಯಾಂಕ್ 2069. ಸೊ ಈ ರ್ಯಾಂಕಿನ ಮಧ್ಯೆ ನೀವೇನಾದರೂ ಪಡೆದರೆ ನಿಮಗೆ RV ಕಾಲೇಜಿನಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ಗೆ 2026ಗೆ ಅಡ್ಮಿಷನ್ ಸಿಗಬಹುದು. ಎರಡನೆಯದು ಬಯೋಟೆಕ್ನಾಲಜಿ. ಓಪನಿಂಗ್ ರ್ಯಾಂಕ್ 3963 ಮತ್ತೆ ಕ್ಲೋಸಿಂಗ್ ರ್ಯಾಂಕ್ 6814. ಕೆಮಿಕಲ್ ಇಂಜಿನಿಯರಿಂಗ್ ಓಪನಿಂಗ್ ರ್ಯಾಂಕ್ 5906 ಮತ್ತೆ ಕ್ಲೋಸಿಂಗ್ ರ್ಯಾಂಕ್ 11049. ನಾಲ್ಕನೆಯದು ಸಿವಿಲ್ ಇಂಜಿನಿಯರಿಂಗ್ 9539 ಓಪನಿಂಗ್ ಕಟ್ ಆಫ್ ಆಗಿದ್ದು ಕ್ಲೋಸಿಂಗ್ ಕಟ್ ಆಫ್ 10832. ಮತ್ತೆ ಕಂಪ್ಯೂಟರ್ ಮತ್ತು ಕಂಪ್ಯೂಟರ್ ರಿಲೇಟೆಡ್ ಬ್ರಾಂಚ್ಗಳಿಗೆ ನೋಡುತ್ತಿದ್ದರೆ ಕಂಪ್ಯೂಟರ್ ಸೈನ್ಸ್ AIMLಗೆ ನೋಡಿದರೆ 429, ಕ್ಲೋಸಿಂಗ್ ರ್ಯಾಂಕ್ 742. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ಗೆ ನೋಡುವುದಾದರೆ 234 ಮತ್ತು ಕ್ಲೋಸಿಂಗ್ ರ್ಯಾಂಕ್ 499. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಓಪನಿಂಗ್ ರ್ಯಾಂಕ್ ನೋಡುವುದಾದರೆ 508 ಮತ್ತು ಕ್ಲೋಸಿಂಗ್ ರ್ಯಾಂಕ್ 990. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮತ್ತು ಡೇಟಾ ಸೈನ್ಸ್ ನೋಡುವುದಾದರೆ 367 ಮತ್ತು ಕ್ಲೋಸಿಂಗ್ ರ್ಯಾಂಕ್ 944. ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕಲ್ ಇಂಜಿನಿಯರಿಂಗ್ ಬ್ರಾಂಚ್ ಓಪನಿಂಗ್ ರ್ಯಾಂಕ್ ನೋಡುವುದಾದರೆ 1126 ಇಂದ ಕ್ಲೋಸಿಂಗ್ ರ್ಯಾಂಕ್ 2783. ಎಲೆಕ್ಟ್ರಾನಿಕಲ್ ಮತ್ತು ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ನೋಡುವುದಾದರೆ ಓಪನಿಂಗ್ ರ್ಯಾಂಕ್ 987 ಇಂದ ಕ್ಲೋಸಿಂಗ್ ರ್ಯಾಂಕ್ 1422. ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ನೋಡುವುದಾದರೆ 8703 ಇಂದ ಕ್ಲೋಸಿಂಗ್ ಕಟ್ ಆಫ್ 15717. ಮತ್ತೆ ಕೊನೆಗೆ ಬರುವ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೋಡುವುದಾದರೆ 2900 ಇಂದ ಕ್ಲೋಸಿಂಗ್ ಕಟ್ ಆಫ್ 5812 ತನಕ ಹೋಗಿದೆ. PS ಯೂನಿವರ್ಸಿಟಿ ನೋಡುವುದಾದರೆ CSE ಬ್ರಾಂಚ್ಗೆ 934 ಓಪನಿಂಗ್ ರ್ಯಾಂಕ್ ಆಗಿದ್ದು ಕ್ಲೋಸಿಂಗ್ ರ್ಯಾಂಕ್ 1654 ಕ್ಲೋಸಿಂಗ್ ರ್ಯಾಂಕ್ ಆಗಿದೆ. CSE AIMLಗೆ 1494 ಓಪನಿಂಗ್ ರ್ಯಾಂಕ್ ಆಗಿದ್ದು 2694 ಕ್ಲೋಸಿಂಗ್ ರ್ಯಾಂಕ್ ಆಗಿದೆ. ಆನಂತರ ಬರುವ ಬ್ರಾಂಚ್ಗಳು ECಯಲ್ಲಿ 2380 ಓಪನಿಂಗ್ ರ್ಯಾಂಕ್ ಆಗಿದ್ದು 3765 ಕ್ಲೋಸಿಂಗ್ ರ್ಯಾಂಕ್ ಆಗಿದೆ. EEಗೆ 3645 ಓಪನಿಂಗ್ ರ್ಯಾಂಕ್ ಆಗಿದ್ದು 8400 ಕ್ಲೋಸಿಂಗ್ ರ್ಯಾಂಕ್ ಆಗಿದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಓಪನಿಂಗ್ ರ್ಯಾಂಕ್ 5948 ಆಗಿದ್ದು ಕ್ಲೋಸಿಂಗ್ ರ್ಯಾಂಕ್ 15958 ಆಗಿದೆ. ಆ ನಂತರ ಬರುವ ಕಾಲೇಜು ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈ ಕಾಲೇಜಿನಲ್ಲಿ CSE ಮತ್ತು CSE ಸಂಬಂಧಿತ ಬ್ರಾಂಚ್ಗಳು ನೋಡುವುದಾದರೆ AIDSಗೆ ಓಪನಿಂಗ್ ರ್ಯಾಂಕ್ 2063 ಆಗಿದ್ದು ಕ್ಲೋಸಿಂಗ್ ರ್ಯಾಂಕ್ 4160 ಆಗಿದೆ. AIMLಗೆ ಓಪನಿಂಗ್ ರ್ಯಾಂಕ್ 1910 ಆಗಿದ್ದು ಕ್ಲೋಸಿಂಗ್ ರ್ಯಾಂಕ್ 3429 ಆಗಿದೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ಗೆ 1100 ಓಪನಿಂಗ್ ರ್ಯಾಂಕ್ ಆಗಿದ್ದು ಕ್ಲೋಸಿಂಗ್ ರ್ಯಾಂಕ್ 2076 ಆಗಿದೆ. ಕಂಪ್ಯೂಟರ್ ಸೈನ್ಸ್ AIML ಬ್ರಾಂಚಿಗೆ 1694 ಓಪನಿಂಗ್ ರ್ಯಾಂಕ್ ಆಗಿದ್ದು ಕ್ಲೋಸಿಂಗ್ ರ್ಯಾಂಕ್ 2791 ಆಗಿದೆ. ಆನಂತರ ಬರುವ ಬ್ರಾಂಚುಗಳು ECಯಲ್ಲಿ 2567 ಓಪನಿಂಗ್ ರ್ಯಾಂಕ್ ಆಗಿದ್ದು 4080 ಕ್ಲೋಸಿಂಗ್ ರ್ಯಾಂಕ್ ಆಗಿದೆ. EEE ಕೋರ್ಸ್ಗೆ 4787 ಓಪನಿಂಗ್ ರ್ಯಾಂಕ್ ಆಗಿದ್ದು ಕ್ಲೋಸಿಂಗ್ ರ್ಯಾಂಕ್ 10791 ಆಗಿದೆ. ನೀವು ಮೆಕ್ಯಾನಿಕಲ್, ಸಿವಿಲ್ ಆ ಥರ ಬ್ರಾಂಚ್ಗಳಿಗೆ ನೋಡಿದರೆ ನೀವು 5000 ಇಂದ 15000 ರ್ಯಾಂಕ್ ಒಳಗಡೆ ಬಂದರೆ ನೀವು ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಅಪ್ಲೈ ಮಾಡ್ಬೋದು. ಆನಂತರ ಬರುವ ಕಾಲೇಜು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇಲ್ಲಿ AIDSಗೆ ಓಪನಿಂಗ್ ರ್ಯಾಂಕ್ 2442 ಆಗಿದ್ದು ಕ್ಲೋಸಿಂಗ್ ಕಟ್ ಆಫ್ 646 ಆಗಿದೆ. AIMLಗೆ 2786 ಓಪನಿಂಗ್ ರ್ಯಾಂಕ್ ಆಗಿದ್ದು 5087 ಕ್ಲೋಸಿಂಗ್ ರ್ಯಾಂಕ್ ಆಗಿದೆ. CSBSಗೆ
2868 ಓಪನಿಂಗ್ ರ್ಯಾಂಕ್ ಆಗಿದ್ದು ಕ್ಲೋಸಿಂಗ್ ರ್ಯಾಂಕ್ 6293 ಆಗಿದೆ. CSC ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ಗೆ 2246 ಆಗಿದ್ದು ಕ್ಲೋಸಿಂಗ್ ರ್ಯಾಂಕ್ 4585 ಆಗಿದೆ. ಆನಂತರ ಬರುವ ಬ್ರಾಂಚುಗಳಲ್ಲಿ EC ನೋಡುವುದಾದರೆ 3070 ಆಗಿದ್ದು ಕ್ಲೋಸಿಂಗ್ ರ್ಯಾಂಕ್ 4794 ಆಗಿದೆ. ನೀವು ಮೆಕ್ಯಾನಿಕಲ್, ಸಿವಿಲ್ ಈ ತರ ಬ್ರಾಂಚುಗಳಿಗೆ ನೋಡಿದರೆ ನೀವು 5000 ಇಂದ 43,000 ಒಳಗಡೆ ಬಂದರೆ ನಿಮಗೆ ಸಿವಿಲ್ ಅಥವಾ ಮೆಕ್ಯಾನಿಕಲ್ ಬ್ರಾಂಚ್ಗಳು ಸಿಗಬಹುದು. ಆನಂತರ ಬರುವ ಕಾಲೇಜು ಶ್ರೀ ಜಯಚಾಮರಾಜ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಮೈಸೂರಿನಲ್ಲಿದೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ಗೆ ನೋಡುವುದಾದರೆ 2704 ಓಪನಿಂಗ್ ರ್ಯಾಂಕ್ ಆಗಿದ್ದು 3156 ಕ್ಲೋಸಿಂಗ್ ರ್ಯಾಂಕ್ ಆಗಿದೆ. ಮತ್ತೆ ಬರುವುದು ಕಂಪ್ಯೂಟರ್ ಎಲೆಕ್ಟ್ರಾನಿಕಲ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಓಪನಿಂಗ್ ರ್ಯಾಂಕ್ 3835 ಆಗಿದ್ದು ಕ್ಲೋಸಿಂಗ್ ರ್ಯಾಂಕ್ 6003 ಆಗಿದೆ. ಮತ್ತೆ ನೀವು ಸಿವಿಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಡ್ಮಿಷನ್ಸ್ ನೋಡುತ್ತಿದ್ದರೆ ನೀವು 10,000 ಇಂದ 38,000 ರ್ಯಾಂಕಿಂಗ್ ಒಳಗಡೆ ಬರಬಹುದು. ಸೊ ಈ ಕಾಲೇಜಿನ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ಅಡ್ಮಿಷನ್ ಗೈಡೆನ್ಸ್, ಕೌನ್ಸಿಲಿಂಗ್ ಗೈಡೆನ್ಸ್ಗೆ ನೋಡುತ್ತಿದ್ದರೆ ಸ್ಕ್ರೀನ್ ಮೇಲೆ ಇರುವ ನಂಬರ್ಗೆ ಕಾಲ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್, ಕ್ವೆರೀಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು.